ಬಜೆಟ್ನಲ್ಲಿ 16 ವರ್ಷದ ಒಳಗಿನ ಮಕ್ಕಳು ಸಾಮಾಜಿಕ ಜಾಲತಾಣ ಹಾಗೆ ಮೊಬೈಲ್ ಅನ್ನು ಬಳಕೆ ಮಾಡುವುದರ ವಿರುದ್ಧವಾಗಿ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆ. ಬಜೆಟ್ನ ಭಾಗವಾಗಿ ಈ ಸರ್ಕಾರದ ನಿರ್ಧಾರವನ್ನ ವೃಕ್ಷ ಸಂಘಟನೆ ಸ್ವಾಗತಿಸಿದೆ. ಆದರೆ ಈ ಸಾಮಾಜಿಕ ಜಾಲತಾಣವನ್ನ ಬಳಕೆ ಮಾಡೋದ್ರಿಂದ ಮಕ್ಕಳನ್ನ ಬ್ಯಾನ್ ಮಾಡಿರೋದು ಒಳ್ಳೇದೇ. ಶಾಲೆ ಒಳಗೇನೋ ಬ್ಯಾನ್ ಮಾಡೋದಕ್ಕಾಗತ್ತೆ, ಆದ್ರೆ ಶಾಲೆ ಬಿಟ್ಟ ಬಳಿಕ ಹೇಗೆ ನಿಷೇಧ ಮಾಡ್ತೀರಿ ಅಂತ ಹೇಳಿ ಸರ್ಕಾರಕ್ಕೆ ರೂಪ್ ಕರ್ನಾಟಕ ಸಂಘಟನೆ ಪ್ರಶ್ನೆ ಮಾಡಿದೆ. ಕಟ್ಟುನಿಟ್ಟಿನ ಮಾರ್ಗಸೂಚಿ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದೆ. ರಾಜ್ಯದ ಜನ ಈ ಮಾರ್ಗಸೂಚಿ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಈಗಾಗಲೇ ಮೊಬೈಲ್ ಬಳಕೆಯನ್ನು 16 ವರ್ಷದ ಮಕ್ಕಳಿಗೆ ಕಿಂತ ಕಡಿಮೆ ಇದ್ದಂತ ಮಕ್ಕಳಿಗೆ ಬ್ಯಾನ್ ಮಾಡಿದ್ದು. ಅದು ಕೊರೋನಾ ಟೈಮ್ದಲ್ಲಿ ಈ ಮೊಬೈಲ್ ಬಳಕೆಯನ್ನ ಸೋಷಿಯಲ್ ಮೀಡಿಯಾ ಅನ್ನ ಸಂಪೂರ್ಣ ಬ್ಯಾನ್ ಮಾಡಿದ್ದು. ನನಗೇನಿಸ್ತದ, ಇದು ಸಣ್ಣ ಮಕ್ಕಳ ಮೇಲೆ ಪರಿಣಾಮ ಬಹಳ ಆಗಿತ್ತು. ಅದು ನನ್ನ ಪ್ರಕಾರ ಒಳ್ಳೇದಂತ ನಾ ಹೇಳ್ತೇನೆ. ಆದ್ರೆ ವ್ಯವಸ್ಥೆ ಎಷ್ಟು ಹದಗೆಟ್ಟೈತೆ ಅಂದ್ರೆ, ಶಾಲೆಯಲ್ಲಿಂದ ಸ್ವತಃ ನನ್ನ ಮಕ್ಕಳದನ ಹೇಳ್ತಾನೆ, ನಮ್ಮ ಸ್ಕೂಲ್ ಮಕ್ಕಳದನ ಎಲ್ಲಾ ಇಂದ ನಿಮ್ಮ ಕ್ಲಾಸಸ್ ಏನದವಲ್ಲ, ಆನ್ಲೈನ್ ಕ್ಲಾಸಸ್ಸು, ಆಮೇಲೆ ಹೋಮ್ವರ್ಕು ಪ್ರತಿಯೊಂದು ವಾಟ್ಸಪ್ದಲ್ಲಿ ಕಳಿಸ್ತಾ ಇದ್ದಾರೆ. ಯಾವುದೇ ಬುಕ್ನಲ್ಲಿ ಬರೆಸಿ ಮಕ್ಕಳಿಗೆ ಯಾವುದೂ ಇಲ್ಲ ಪದ್ಧತಿ. ವಾಟ್ಸಪ್ದಾಗ ಕಳಿಸಿಗಳೇ ಮಕ್ಕಳು ಅನಿವಾರ್ಯವಾಗಿ ಆ ಮೊಬೈಲ್ಗೆ ಎಡಿಟ್ ಆಗಿಬಿಟ್ರ. ಇದ ಪರಿಸ್ಥಿತಿ ವಾರ ಮಕ್ಕಳ ಭವಿಷ್ಯ ಸಂಪೂರ್ಣ ಹಾಳಾಗಿ ಹೋಗ್ತದೆ. ಆ ಕಾರಣಕ್ಕಾಗಿ ಈ ಮೊಬೈಲ್ 16 ವರ್ಷದ ಮಕ್ಕಳಿಗೇನು ಮಾಡಿದ್ದು ನನ್ನ ಪ್ರಕಾರನೂ ಒಳ್ಳೇದನೆ. ಆದ್ರೆ ಈ ವ್ಯವಸ್ಥೆ ಈ ಜಾರಿ ಓನ್ಲಿ ಘೋಷಣೆ ಆಗಬಾರ್ದಷ್ಟೇ. ಘೋಷಣೆ ಆಗಿ ಸುಮ್ಮನೆ ಹೋಗಿ ಶಾಲಾ ಕಾಲೇಜ್ಗೆ ಹೋಗಿ ಯಾರನ್ನ ಅದಕ್ಕೊಂದು ಮತ್ತೆ ಕಮಿಟಿ ಮಾಡೋದು, ಅದಕ್ಕೊಂದು ಇಲಾಖೆ ಕೊಡೋದು, ಶಾಲಾ ಕಾಲೇಜ್ಗೆ ಹೋಗಿ ಅವ್ರ ಮೇಲೆ ಮತ್ತೆ ಹರಾಸ್ಮೆಂಟ್ ಆಗೋದು, ಅವನು ತರೋದು, ಇದ್ರ ಮೇಲೆ ಮತ್ತೆ ಸಾಕಷ್ಟು ದುಷ್ಪರಿಣಾಮ ಆಗಬಾರ್ದು ಅನ್ನೋದು ಒಂದು ನನ್ನ ಅನಿಸಿಕೆ. ಈಗಾಗಲೇ ಮೊಬೈಲ್ ಬಳಕೆಯನ್ನು 16 ವರ್ಷದ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ 16 ವರ್ಷದ ಒಳಗಿನವರಿಗೆ ವಯಸ್ಸು ಕಮ್ಮಿ ಇರ್ತೈತೆ ಅಂತ ಮಾಡಿರ್ಬೋದು. ಆದ್ರೆ ಅದರಂತಿನ ಸೋಷಿಯಲ್ ಮೀಡಿಯಾ ಒಂದೇ ಬ್ಯಾನ್ ಮಾಡೋದಲ್ಲ, ಸಣ್ಣ ಸಣ್ಣ ಮಕ್ಕಳು ಏನ್ ಮೊಬೈಲ್ ಹಿಡ್ಕೊಂಡು ಹಾಳಾಗತ್ತಾರಲ್ಲ ಅದನ್ನು ಸ್ವಲ್ಪ ಗಮನಕ್ಕೆ ತಗೊಂಡು ಮತ್ತೆ ಇತರ ಜೋಡಿ ಅದನ್ನು ಕೂಡ ಬ್ಯಾನ್ ಮಾಡ್ಬೇಕಂತೇಳಿ ನಾನು ಹೇಳತ್ತೇನೆ ಸಿದ್ದರಾಮಯ್ಯ ಅವ್ರಿಗೆ. ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಮೊಬೈಲ್ದಿಂದ ಹಾಳಾಗತ್ತಾರು. ಅದಕ್ಕೆ 16 ವರ್ಷದ ಒಳಗಿನ ಮಕ್ಕಳ ಕೈಯಲ್ಲಿ ಫೋನ್ ಕೊಡೋದನ್ನ ಸ್ವಲ್ಪ ಬಂದ್ ಮಾಡಿಸ್ಬೇಕಂತೇಳಿ ಸಿದ್ದರಾಮಯ್ಯ ಫೋನ್ನಿಂದ ಈಗಾಗಲೇ 5 ವರ್ಷದ ಹುಡುಗರು ಕೂಡ ಫೋನ್ ಇಲ್ದ ಇರುವುದೇ ಇಲ್ಲ. ಮನಿಗ್ ಬಂದು ಸಾಲಿಂದ ಅಂದ್ರ ಕೈಯಾಗ ಮೊದಲು ಆಟ ಆಡ್ಕೊಂಡ್ರ ಫೋನ್ ಬೇಕು. 5 ವರ್ಷದಿಂದ ಹಿಡಿದು ಈಗ 15 ವರ್ಷದ ಮಟ್ಟ ಮಕ್ಕಳನ್ನು ಫೋನ್ ಇಲ್ದ ಇರುವುದನೇ ಇಲ್ಲ. ಅದಕ್ಕೆ ಇವಾಗ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಅವರು 16 ವರ್ಷದ ಮಕ್ಕಳೆಲ್ಲ ಯಾರು ಒಳಗಿನ ಮಕ್ಕಳಿಗೆ ಯಾರಿಗೂ ಮೊಬೈಲ್ ನೋಡುವಂತ ಅವಕಾಶ ಇಲ್ಲ ಅಂತೇಳಿ ಈ ತೀರ್ಮಾನ ಘೋಷಣೆ ಮಾಡಿದ್ದಾರೆ. ಈಗ ಅದು ಸಾಧ್ಯವಾದಂತ ಮಾತಂತ ನನ್ನ ಅನಿಸಿಕೆ. ಯಾಕೆ ಕೇಳಿದ್ರೆ ಸ್ಕೂಲಲ್ಲೆಲ್ಲ ಎಲ್ಲಾ ರೀತಿಯ ಒಂದು ಇದನ್ನು ಕೂಡ ಅವರು ನಮ್ಗೆ ಇದ್ರಲ್ಲಿ ಕಳಿಸ್ಬಿಡ್ತಾರೆ, ಮೊಬೈಲ್ ಅಲ್ಲಿ ಕಳಿಸ್ತಾರೆ. ಅದು ಹಾಗಾಗಿ ದೊಡ್ಡ ಸಮಸ್ಯೆ ಆಗ್ಬೋದು. ಇವರು ಮೊದಲಿಂದಲೇ ಆ ತೀರ್ಮಾನ ಮಾಡಿದ್ರಿಂದವ ನಮ್ಗೆ ತುಂಬಾ ಸಮಸ್ಯೆ ಇದೆ. ಕೂಲಿದ್ದಲೇ ಬಂದ್ರೆ ಅದು ನಮಗೆ ಎಲ್ಲದಕ್ಕೂ ಒಂದು ಅನುಕೂಲ ಆಗ್ಬೋದು ಅಂತ ಹೇಳಿ ಶಾಲೆಯಿಂದಲೇ ಬಂದ್ ಆಗ್ಬೇಕು ಅಂತ ಹೇಳಿ ನಮ್ಮ ಅನಿಸಿಕೆ ಬಂದು. ಹೌದು, ಈಗ ಶಾಲೆ ಸಲುವಾಗಿ ದೊಡ್ಡ ದೊಡ್ಡ ಮೊಬೈಲ್ ತಗೊಂಡ್ರು, ಆನ್ಲೈನ್ ಶಿಕ್ಷಣ ಆ ತರ ಮಾಡ್ಕೊಂಡು ನಮಗೆಲ್ಲ ತಲೆ ಹಾಳು ಮಾಡಿ ಮಕ್ಕಳಿಗೂ ವಿದ್ಯಾಭ್ಯಾಸ ಸರಿಯಾಗಿ ಆಗ್ಲಿಲ್ಲ. ಅವರು ನಾವು ಮೊಬೈಲ್ ಅಲ್ಲಿ ನೋಡ್ತಾರೆ, ವಿದ್ಯಾ ಕಲಿತಾರೆ ಅಂತ ತಿಳ್ಕೊಂಡಿದ್ದೀವಿ. ಅವ್ರು ನೋಡಿದ್ರೆ ಏನೇನೋ ನೋಡ್ಕೊಂತ ಆಟ ಮಾಡ್ಕೊಂತಿರ್ತಾರೆ. ಈ ಸಮಸ್ಯೆ ನಮಗ್ ತಂದು ಹಾಕ್ಬಿಟ್ರು. ಯಾಕೆ ಕೇಳಿದ್ರೆ ನಾವು ದುಡ್ಡು ಇಲ್ದಿದ್ರು ಕಷ್ಟಪಟ್ಟು ಸಾಲ ಪಾಲ ಮಾಡಿ ಮೊಬೈಲ್ ತಗೊಂಡು ಬಜಾಜ್ ಫೈನಾನ್ಸ್ ಆ ಫೈನಾನ್ಸ್ ಅಲ್ಲಿ ಸಾಲ ಮಾಡ್ಕೊಂಡೆಲ್ಲ ಮೊಬೈಲ್ ತಂದು ಕೊಟ್ಟಿತ್ತು. ಈಗಿನ ಪರಿಸ್ಥಿತಿ ನಮ್ಮ ಮಕ್ಕಳನ್ನ ನಾವಾಗೇ ದಾರಿ ತಲುವಂತ ಆಗ್ಬಿಟ್ಟಿದೆ ಮೊಬೈಲ್ ಒಳಗೆ. ಈಗ ನಿಷೇಧ ಮಾಡಿ ಅಂದ್ರೆ ಬಹಳ ಕಷ್ಟವಾಗುವಂತ ಅನಿಸುವುದಿಲ್ಲ ಅವರಿಗೆ. ಅದು ಶಾಲೆ ಮೂಲಕ ಅದನ್ನೆಲ್ಲ ಬಂದಾಗ್ಬೇಕಂತ ಹೇಳಿ ಸರ್ಕಾರ ಆಗುವಂತ ಪ್ರಯತ್ನ ಮಾಡ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಅದರಲ್ಲಿ ಕಾರವಾರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೋಸ್ಕರ ಅಂದ್ಕೊಂಡು 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೋಸ್ಕರ 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದನ್ನು ಮಾಡಿದ್ದಾರೆ. ಸೊ ಅದು ಬಜೆಟ್ ಅಲ್ಲಿ ಮಂಡನೆ ಅಷ್ಟೇ ಆಗೋದು, ಅದು ಹೊರತು ಇಲ್ಲಿ ಕಾರವಾರದಲ್ಲಿ ಮಾಡುವಂತ ಯಾವುದೂ ಇಲ್ಲ. ಅಂದ್ರೆ ಸಿವಿಲ್ ಆಸ್ಪತ್ರೆಗೆ ಸರಿಯಾಗಿ ಹೋದ್ರೆ ಒಂದು ಡಾಕ್ಟರ್ ಇರುವುದಿಲ್ಲ, ಅದು ಹೊರಗಿಂದ ಡಾಕ್ಟರ್ ಬರಬೇಕಾಗಿದೆ ಇಲ್ಲಿ.
ಒಂದು ಡಾಕ್ಟರ್ ವ್ಯವಸ್ಥೆ ಇಲ್ಲ ಆಸ್ಪತ್ರೆಯಲ್ಲಿ. ಕಡೆಗೆ ಇಲ್ಲಿ ಇವತ್ತೇ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಬೇಕಾದ್ರೆ ಮಕ್ಕಳು ಮೊಬೈಲ್ ಸೋಷಿಯಲ್ ಮೀಡಿಯಾದಿಂದ ದೂರ ಇರ್ಬೇಕಂತ ಹೇಳಿದ್ದಾರೆ. ಆದ್ರೆ ನಾವು ಮನೇಲಿ ಪೇರೆಂಟ್ಸ್ ಎಷ್ಟು ದೂರ ಇಡ್ಬೇಕಂದ್ರೂ ಮಕ್ಕಳು ನಮ್ಮ ಮಾತೇ ಕೇಳ್ತಾ ಇಲ್ಲ. ಇದು ಸ್ಕೂಲ್ಗಳ ಮುಖಾಂತರ ಟೀಚರ್ಸ್ ಗಳ ಮುಖಾಂತರ ಮಕ್ಕಳಿಗೊಂದು ಅಲ್ಲಿಂದ ಒಂದು ಶಿಕ್ಷಣ ಅವರು ಕೊಡಬೇಕು, ಮಕ್ಕಳಿಗೆ ಜಾಗ್ರತೆ ಮೂಡಿಸಬೇಕು. ಮಕ್ಕಳಿಗೆ ಸರ್ಕಾರದಿಂದ ಇದ್ರ ಬಗ್ಗೆ ಒಂದು ಮಕ್ಕಳಿಗೋಸ್ಕರ ಇದ್ರ ಬಗ್ಗೆ ಒಂದು ಶಿಬಿರ ನಡಿಬೇಕು, ಪ್ರೋಗ್ರಾಮ್ ಮಕ್ಕಳಿಗೋಸ್ಕರ ಇದೊಂದು ಶೈಕ್ಷಣಿಕ ಪ್ರೋಗ್ರಾಮ್ ಆಗ್ಬೇಕು ಅಂತ ನಾನು ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ಮಕ್ಕಳು ಟೀಚರ್ಸ್ ಗಳ ಮಾತು ಕೇಳ್ತಾರೆ. ನಾವು ಪೇರೆಂಟ್ಸ್ ಎಷ್ಟು ಹೇಳಿದ್ರು, ನಾವು ಮೊಬೈಲ್ ಎಷ್ಟು ದೂರ ಇಟ್ರು ಅವರು ನಾವು ಊಟ ಮಾಡಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಮೊಬೈಲ್ ನೋಡ್ತಾರೆ, ನಮ್ಮ ಮಾತು ಕೇಳಲ್ಲ. ಆದ್ರೆ ಇದು ಸ್ಕೂಲ್ಗಳ ಮುಖಾಂತರ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ. ಮೊಬೈಲಿಂದ ಬಹಳ ಮಕ್ಕಳಿಗೆ ಕಣ್ಣಿಗೆ ತೊಂದರೆ ಆಗುದು, ಎಲ್ಲ ಪ್ರಾಬ್ಲಮ್ ಬರುತ್ತೆ ಮಕ್ಕಳಿಗೆ. ಅದರಿಂದ ಸ್ಕೂಲ್ಗಳ ಮುಖಾಂತರನೇ ಒಂದು ಇಂತ ಮಕ್ಕಳಿಗೆ ಮೊಬೈಲ್ ನೋಡಬಾರ್ದಂತ ಏನಾದ್ರೂ ಪ್ರೋಗ್ರಾಮ್ ಕಾರ್ಯಕ್ರಮ ಮಾಡಿ ತಿಳುವಳಿಕೆ ನೀಡಬೇಕಂತ ನನ್ನ ಅಭಿಪ್ರಾಯ. ಇಲ್ಲ, ಇದು ಸಿದ್ದರಾಮಯ್ಯನವರು ಘೋಷಣೆ ಮಾಡಿರ್ತಕ್ಕಂಥ ಅತ್ಯುತ್ತಮ ಬಜೆಟ್ಗಳ ಬಹಳ ಮುಖ್ಯವಾದಂತಹ ಕಾರ್ಯಕ್ರಮಗಳಲ್ಲಿ ಇದು ಒಂದು. ನಾನು ಇದನ್ನ ಸ್ವಾಗತಿಸ್ತೀನಿ ಆಕ್ಚುಲಿ. ಯಾಕೆ ಅಂತಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾದ ನೆಪದಲ್ಲಿ ಯುವ ಜನಾಂಗ ಓದುವುದನ್ನ ಬರೆಯೋದನ್ನ, ಪುಸ್ತಕ ಓದುಗಳ ನ್ಯೂಸ್ ಪೇಪರ್ ಓದೋದು ಕಡಿಮೆ ಆಗಿದೆ. ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ನೋಡ್ತಿರೋದು. ಬಹುಶಃ ಕನಿಷ್ಠ ಅಷ್ಟರವರೆಗೂ ಕೂಡ 16 ವರ್ಷದವರೆಗನಾದ್ರೂ ಕೂಡ ಅವ್ರನ್ನ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಡಸ್ಕೊಳ್ಳೋದು, ಮೊಬೈಲ್ ಆಚೆ ತೊಡಸ್ಕೊಳ್ತಾ ಇರತಕ್ಕಂಥದ್ದು ನಿಷೇಧ ಮಾಡಿರೋದು ಸ್ವಾಗತಾರ್ಹ. ಯಾಕಂದ್ರೆ ಆ ನಿಟ್ಟಿನಲ್ಲಿ ಅವ್ರಿಗೊಂದಷ್ಟು ಸೃಜನಶೀಲತೆಯನ್ನು ಬೆಳೆಸಲಿಕ್ಕೆ ಅವಕಾಶ ಇರ್ತದೆ. ಬೇರೆ ಬೇರೆ ಪುಸ್ತಕಗಳನ್ನ ಓದ್ಲಿಕ್ಕೆ ಬರೀಲಿಕ್ಕೆ ಅವಕಾಶ. ಮೊಬೈಲ್ ಆಚೆ ಅವರ ಮೊಬೈಲ್ ಬಿಡಿಸಬೇಕು. ಕೆಲವರು ಮೊಬೈಲ್ ಗೀಳಾಗಿ ಅದು ದೊಡ್ಡ ಹುಚ್ಚಾಗಿದೆ. ನಾನು ಸರ್ಕಾರದ ಈ ಕ್ರಮವನ್ನ ಅತ್ಯಂತ ತುಂಬ ಹೃದಯದಿಂದ ಸ್ವಾಗತಿಸ್ತೀನಿ. ಅದು ಉತ್ತಮವಾದ ಬೆಳವಣಿಗೆ. ಸಣ್ಣ ಮಕ್ಕಳ ಕೈಯಲ್ಲಿ ಮೊಬೈಲ್ ಸಿಕ್ಕಿರೋದು ಒಂದು ಭಯಾನಕ ಸ್ಥಿತಿ. ಅದು ಮಕ್ಕಳ ಕೈಯಲ್ಲಿ ಮೊಬೈಲ್ ಈಗಿನ ಜನರೇಷನ್ಗೆ ಇವ್ರು ಕೊಡ್ತಾ ಇರೋಂತ ನೆಟ್ವರ್ಕಿಂಗ್ ಇದಕ್ಕೆ ಅದು ತುಂಬಾ ತೊಂದರೆಗೊಳಗಾಗ್ತಾರೆ ಮಕ್ಕಳು. ಅದು ಮಾಡಿರೋದು ಒಳ್ಳೆ ಉದ್ದೇಶನೇ ಸರ್. ಕೆಲವು ನಿರ್ಧಾರಗಳನ್ನ ಸ್ವಾಗತ ಮಾಡಬೇಕು, ಕೆಲವು ನಿರ್ಧಾರಗಳನ್ನ ವಿರೋಧ ಮಾಡಲೇಬೇಕಾಗುತ್ತೆ. ತುಮಕೂರಿಗೆ ಮೆಟ್ರೋ ಬರುತ್ತೆ ಅಂದ್ರು ಮೆಟ್ರೋ ಬಗ್ಗೆ ಅದ್ರ ಧ್ವನಿ ಎತ್ತಿಲ್ಲ. ತುಮಕೂರಲ್ಲಿ ವಿಮಾನ ನಿಲ್ದಾಣದ ಬಗ್ಗೆ ಧ್ವನಿ ಎತ್ತಿಲ್ಲ. ಅದು ಬಜೆಟ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿಲ್ಲ. ಮತ್ತೆ ಮೆಡಿಕಲ್ ಕಾಲೇಜ್ ಬಗ್ಗೆ ತುಂಬಾ ಹೋರಾಟಗಳು ನಡೆದಿದ್ದಾವೆ, ತುಂಬಾ ಲೆಟರ್ಗಳು ಆಗಿದ್ದಾವೆ, ಅದ್ರ ಬಗ್ಗೆನೂ ಮಾಡಿಲ್ಲ. ಮತ್ತೆ ತುಮಕೂರಲ್ಲಿ ಇರುವಂತಹ ಟ್ರಾಮಾ ಸೆಂಟರ್, ಕ್ಯಾನ್ಸರ್ ಪೇಷಂಟ್ ಸೆಂಟರ್, ಇದೆಲ್ಲ ಹಳೆ ಬಜೆಟ್ ಅಲ್ಲಿ ಆಗಿರುವಂತದ್ದು. ಹೊಸ ಯೋಜನೆಗಳನ್ನ ಯಾವುದೂ ಸಹ ತುಮಕೂರಿಗೆ ಕೊಡದರೆ ಅಂತದ್ದು ಈ ಬಜೆಟ್ ಅಲ್ಲಿ ಎದ್ದು ಕಾಣಿಸ್ತಾ ಇದೆ. ತುಮಕೂರನ್ನ ಸಂಪೂರ್ಣವಾಗಿ ಕಡೆಗಣನೆ ಮೂಲೆ ಗುಂಪು ಮಾಡಿ ಪ್ರತಿಯೊಬ್ಬನು ಬೇರೆ ಜಿಲ್ಲೆಗಳಿಗೆ ಇವ್ರಿಗೆ ಎಲ್ಲಿ ಸೂಕ್ತವಾಗುತ್ತೋ ಅಲ್ಲೂ ಕೊಟ್ಟಿದ್ದಾರೆ ಅನ್ನೋ ಒಂದು ಬಜೆಟ್ ಅಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಹಿಂದುಳಿದ ವರ್ಗಗಳ ಇಲಾಖೆಗೆ ಸಂಬಂಧಪಟ್ಟಂತೆ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮಕ್ಕೆ ಯಾವ ಹಣ ಇಟ್ಟಿದ್ದಾರೆ ಅನ್ನೋದು ಇನ್ನೂ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ. ಒಟ್ಟಿನಲ್ಲಿ ನಮ್ಮನ್ನ ಅಲೆಮಾರಿ ಪಟ್ಟಿಗೆ ಸೇರಿಸಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಕಾಡುಗೊಲ್ಲರ ಸಮುದಾಯ ಹೆಚ್ಚಿರೋಂತ ಭಾಗ ಇದು. ಇಲ್ಲೂ ಸಹ ಯಾವುದೇ ತರನಾದಂತ ಕಾಡುಗೊಲ್ಲರಿಗೇನು ಅನುಕೂಲ ಆಗೋ ರೀತಿ ಮಾಡಿಲ್ಲ. ಅದೊಂದು ಅನುಕೂಲ ಅಂತಂದ್ರೆ ಕುರಿಗಾಯಿಗಳಿಗೆ ಏನಾದ್ರೂ ದಬ್ಬಾಳಿಕೆ ದೌರ್ಜನ್ಯ ಆದ್ರೆ ಅದೊಂದು ಕಾನೂನು ಜಾರಿಗೆ ತಂದಿದ್ದಾರೆ. ಅದನ್ನು ಹೊರತುಪಡಿಸಿ ಅವರನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಅವರನ್ನ ಕುರಿಗಾಯಿಗಳನ್ನ ಏನಾದ್ರೂ ಮುನ್ನೆಲೆಗೆ ತರುವಂತಹ ಯೋಜನೆಗಳು ಯಾವುದು ರೂಪುಗೊಂಡಿಲ್ಲ. ರಾಜ್ಯ ಸರ್ಕಾರ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣವನ್ನ ಅದರ ಆಕ್ಸೆಸ್ ಅನ್ನ ಬ್ಯಾನ್ ಮಾಡಿರೋದು ತುಂಬಾ ಸ್ವಾಗತಾರ್ಹವಾದಂತ ವಿಷಯ. ಏನಂದ್ರೆ ಇದು ಆಸ್ಟ್ರೇಲಿಯಾ ಮೊದಲೇ ದೇಶ ಆಗಿದ್ರೆ ರಾಜ್ಯ ಸರ್ಕಾರದೊಳಗ ಮೊದಲು ಕರ್ನಾಟಕ ಗವರ್ಮೆಂಟ್ ಇದನ್ನ ಇಂಪ್ಲಿಮೆಂಟ್ ಮಾಡಕತ್ತಿರೋದು ಬಹಳ ಸಂತಸಕರವಾದಂತ ವಿಷಯ. ಒಂದೇನಂದ್ರ ಇದು ನಮ್ಗೆ ಏನ್ ಒಂದು ಕುತೂಹಲಕರ ಅಂಶ ಇದೆ ಅಂದ್ರೆ ಯಾವ ರೀತಿ ರೆಗ್ಯುಲೇಷನ್ಸ್ ತರ್ತಾರ, ಯಾವ ರೀತಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಬೇರೆ ದೇಶ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಯಾವ ರೀತಿ ಅದನ್ನ ಆಕ್ಸೆಸಿಬಿಲಿಟಿ ಕಂಟ್ರೋಲ್ ಮಾಡ್ಯಾರ ಅನ್ನೋದನ್ನ ಬಹುಶಃ ನಾವು ನಮ್ಮ ಸರ್ಕಾರ ಇನ್ನೊಂಚೂರು ಸ್ಟಡಿ ಮಾಡಿ ತಿಳ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ, ಇದಷ್ಟೇ ಅಲ್ಲದೆ ಪಾಲಕರು ಮನೆಯಲ್ಲಿ ನಾವು ಕೂಡ ಇದರ ಬಗ್ಗೆ ಅವೇರ್ನೆಸ್ ಅನ್ನ ಮಕ್ಕಳಿಗೆ ಕೊಟ್ಟು